ಸರ್ ತಾವು ಏನಾಗ್ಬೇಕು ಸರ್ ಮಹಾಲಕ್ಷ್ಮಿ ಅವ್ರಿಗೆ? ನಾವು ಹಸ್ಬೆಂಡ್ ಸರ್. ಎಷ್ಟು ವರ್ಷ ಯಾವಾಗ ಮದುವೆ ಆಗಿದ್ರಿ ಸರ್ 6 ವರ್ಷ ಆಗಿದೆ. 6 ವರ್ಷ ಆಗಿದೆ ಸರ್. ಈ ವಿಚಾರ ಏನಾಯ್ತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು? ಸರ್ ನನಗೆ ಮೊನ್ನೆ ಗೊತ್ತಾಗಿದೆ. ಅವರು ಓನರ್ ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾ ಇದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಂಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾ ಇದೆ, ಓನರ್ ಫೋನ್ ಮಾಡಿರೋದು, ಸ್ವಲ್ಪ ಹೋಗಿ ನೋಡಿರಿ ಅಂತ. ಅವ್ರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ. ರೂಮ್ ಓಪನ್ ಮಾಡಿ ನೋಡಿದರೆ ಫ್ರೀಜಲ್ಲಿ ಪೀಸ್ ಅಂತ ಇದೆ ಅಷ್ಟೇ. ನೀವೇನು ಕೆಲಸ ಮಾಡ್ತೀರಾ? ಸೊ ನಮ್ಮದು ಮೊಬೈಲ್ ಶಾಪ್. ನೀವು ಮದುವೆ ಆಗಿದೆ ಹೇಗೆ ಅಂತೇಳಿ? ಯಾವ ಊರವರು ಮಹಾಲಕ್ಷ್ಮಿ ಅವರು? ಮಹಾಲಕ್ಷ್ಮಿ ನೆಲಮಂಗಲದಲ್ಲಿನೇ, ಬೆಂಗಳೂರವರು. ನೇಟಿವ್ ಪ್ರಾಪರ್ ಅವರು? ನೇಪಾಲ್ ಸರ್. ನೇಪಾಳ. ಹೌದು. ಬ್ಯಾಂಗ್ಳೂರ್ ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರು ಅಂದ್ರೆ ಅವ್ರ ಅಪ್ಪ ಬಂದು 35 ವರ್ಷ ಆಗಿದೆ ಸರ್. ಓಕೆ, ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದವರು? ಹೌದು. KC ಜನರಲ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಆಗಿರೋದು. ನಿಮ್ಗೆ ಹೇಗೆ ಲವ್ ಮ್ಯಾರೇಜಾ ಯಾವ ರೀತಿ? ಇಲ್ಲ ಸರ್, ನಮ್ಗೆ ಅರೇಂಜ್ ಇತ್ತು. ಅರೇಂಜ್ ಮ್ಯಾರೇಜ್ ಆಗಿದೆ. ನೀವೇನ್ ಕೆಲಸ ಮಾಡ್ತೀರಾ? ನಮ್ಗೆ ಇವಾಗ ಮೊಬೈಲ್ ಶಾಪ್ ಇತ್ತು. ಅಂದ್ರೆ ಇದ್ದೇ ಸಪರೇಟ್ ಆಗಿರೋ ಜೊತೆಲೇ ಇದ್ರಾ? ಇಲ್ಲ ಅಂದ್ರೆ ಸೆಪರೇಟ್. ಎಷ್ಟು ವರ್ಷ ಆಯ್ತು ಸರ್ ತಾವು ಸಪ್ರೇಟ್ ಇದ್ದು? ವರ್ಷನೇ ಆಗಿಲ್ಲ ಸರ್, 9 ತಿಂಗಳು ಆಗಿದೆ. 9 ತಿಂಗಳಿಂದ. ಏನ್ ರೀಸನ್ ಅಂತ ಹೇಳಿ ಸರ್? ರೀಸನ್ ಅಂದ್ರೆ ಅವನು ಇರಲ್ಲ ನನ್ನ ಕಡೆ ಅಂತ, ನಾವು ಸೆಪರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು. ನೆಲಮಂಗಲ ಸ್ಟೇಷನ್ ಅಲ್ಲಿ. ಕಂಪ್ಲೇಂಟ್ ಮಾಡಿದ್ರಾ? ನಾನಲ್ಲ, ಅವ್ರು ಕಂಪ್ಲೇಂಟ್ ಮಾಡಿರೋದು ನನ್ನ ಮೇಲೆ. ಏನಂತ ವಿಚಾರ ಗಲಾಟೆ ಆಗಿತ್ತು? ಏನಂತ? ಗಲಾಟೆ ಏನಿಲ್ಲ, ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ. ನಿಮ್ಗೆ ಮಕ್ಳು ಎಷ್ಟು ಜನ? ಒಬ್ರು ಸರ್ ಮಕ್ಕಳು. ಮಗು ಯಾರ ಜೊತೆ ಇತ್ತು? ನನ್ನ ಜೊತೆ ಇವಾಗ ಈ 4 ತಿಂಗಳು ಅವ್ರ ಜೊತೆ ಇದ್ರು. 4 ತಿಂಗಳು ಆದ್ಮೇಲೆ ನನ್ನ ಕಡೆ ಕೊಟ್ಟಿರೋದು. ನಾವು 6 ತಿಂಗಳಿಂದ ನಾವು ನೋಡ್ತಾ ಇದೀವಿ. ಏನಾದ್ರು ಗಲಾಟೆ ಏನಾದ್ರು ಏನಂತ ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ? ಈ ತರ ಹೀಗಾಗಿದೆಯಲ್ಲ, ನಿಮಗೆ ಯಾವ ರೀತಿ ಗೊತ್ತಾಯ್ತು ಅಂತ ಹೇಳಿ? ಒಳಗೆ ಹೋದಾಗ ಯಾವ ರೀತಿ ಸ್ಥಿತಿ ಇತ್ತು ಅಂತ ಹೇಳಿ ನಿಮ್ಮ ವೈಫ್ ಬಾಡಿ? ನಾವು ಒಡಿನೂ ನೋಡಿಲ್ಲ ಸರ್. ಸರ್ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆ? ಅನುಮಾನ ಅಂದ್ರೆ ಇವರು ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು, ಅಶ್ರಫ್. ಅವ್ರ ಮೇಲೆ ನಾವು ನೆಲಮಂಗಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ. ಕಂಪ್ಲೇಂಟ್ ಆದ್ಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ. ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಅವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇರೋದು ಏನಿಂತ. ಅವಾಗ ನಂಗೆ ಗೊತ್ತಾಯ್ತು. ಇವಾಗ ಗೊತ್ತಿಲ್ಲ. ಯಾವ ಊರು ಸರ್ ಅಶ್ರಫ್? ಯಾರು ಸರ್? ಅವರು ಉತ್ತರಾಖಂಡ್. ಅಶ್ರಫ್ ಯಾರು? ಏನಕ್ಕೆ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಹೇಳಿ? ಅವ್ರ ಅಂದ್ರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್. ನಿಮ್ಮ ವೈಫ್ ಜೊತೆ ಅವ್ರು ಏನಾದ್ರು ಇದ್ರು ಅಂತ ನಿಮ್ಗೆ ಡೌಟಾ ಅಥವಾ ಹೇಗೆ? ಡೌಟ್ ಅಲ್ಲ ನಮ್ಗೆ. ಕಂಪ್ಲೇಂಟ್ ಇವರು ಕೊಟ್ಟಿದ್ರು ಸರ್. ಅಶ್ರಫ್ ಏನ್ ಮಾಡ್ಕೊಂಡಿದ್ದೆ ಸರ್ ಬೆಂಗಳೂರಲ್ಲಿ? ಕಟಿಂಗ್ ಶಾಪ್. ನಿಮ್ಗೆ ಯಾವಾಗ ಗೊತ್ತಾಯ್ತು? ಎಷ್ಟು ವರ್ಷ ಆಗಿತ್ತು ಇವರಿಬ್ಬರು ಪರಿಚಯ ಆಗಿದೆ ಅಂತ ಹೇಳಿ? ನಮಗೆ ಗೊತ್ತಾಗಿದೆ 2023 ಐ ಥಿಂಕ್ ಮೇ ಆರ್ ಏಪ್ರಿಲ್. ಸರ್ ನೀವು ಫೋನ್ ಮಾತಾಡ್ತೀನಿ ಅಂತ ಹೇಳಿದ್ರಿ, ಅಂದ್ರೆ ಫೋನ್ ಮಾತಾಡ್ತೀವಿ ಅಂತ ಹೇಳಿದ್ರಿ. ಈ ಹಿಂದೆ ನಿಮ್ಮ ಹತ್ರ ಹೇಳ್ಕೊಂಡಿದ್ರ ನನಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಏನಾದ್ರು ಹೇಳ್ಕೊಂಡಿದ್ರೆ? ಇಲ್ಲ ನನಗೇನು ಹೇಳಿಲ್ಲ. ವೈಫ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ? ಕಂಟಿನ್ಯೂಸ್ ಏನಿಲ್ಲ. ಅವರು ತಿಂಗಳಿಗೆ ಒಂದ್ಸತಿ ಬರೋದು, ಅಂಗಡಿಯಲ್ಲಿ ಬಂದು ನಮ್ಮ ಮಗಳ ಜೊತೆ ಮೀಟ್ ಮಾಡಿ ಮಾತಾಡೋದು ಅಷ್ಟೇ. ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ? ಲಾಸ್ಟ್ 25 days ಆಗೋ ಐತಿ, 25 to 30 days ಆಗೋ. ಎಲ್ಲಿ ಭೇಟಿ ಮಾಡಿದ್ರಿ? ನಾವು ಅಂಗಡಿಗೆ ನೆಲಮಂಗಲಾಗೆ ಬಂದಿರೋ. ಅವಾಗ ಅವ್ರ ಆಕ್ಟಿವಿಟಿ ಹೇಗಿತ್ತು ಅಂತ ಹೇಳಿ? ಏನಾದ್ರು ನಾರ್ಮಲ್ ಆಗಿದ್ರ? ನಾರ್ಮಲ್ ಇತ್ತು. ಅಂದ್ರೆ ಅವಾಗ ಸ್ವಲ್ಪ ಇದು ಅಂದ್ರೆ ಕೋಪ ಜಾಸ್ತಿ. ನಾರ್ಮಲ್ ಇತ್ತು, ಎಲ್ಲ ನಾರ್ಮಲ್. ನಿಮ್ಮ ಹೆಸರು? ಹೇಮಂತ್ ದಾಸ್. ಓಕೆ.